ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ವಿವಿಧ ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ನಾನ್ ಟೆಕ್ನಿಕಲ್ನ ಹುದ್ದೆಗಳಾಗಿದ್ದು ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡಿ. ಹಾಗೆ ಅಪ್ಲೈ ಮಾಡಲು ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋ ಅಂಥವ್ರು ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತು ವಿಚಾರ ನೋಡೋದಾದರೆ, ಇನ್ನು ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಬಂದು ಅಕ್ಟೋಬರ್ 4ನೇ ತಾರೀಕಿಗೆ ಹೊರಡಿಸಲಾಗಿದ್ದು, ಇನ್ನು ಈ ಒಂದು ಹುದ್ದೆಗೆ ಅಕ್ಟೋಬರ್ 21ನೇ ತಾರೀಕು ಅಂದರೆ ಇವತ್ತಿನಿಂದಲೇ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನವೆಂಬರ್ 20ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಅಪ್ಲಿಕೇಶನ್ ಫೀಸ್ನ ಸಬ್ಮಿಟ್ ಮಾಡಲು ನಿಮಗೆ ನವೆಂಬರ್ 22ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಹಾಗೆ ನಿಮಗೆ ಏನಾದರೂ ಅಪ್ಲಿಕೇಶನ್ ಮಾಡಿಫಿಕೇಷನ್ ಏನಾದರೂ ಇದ್ದರೆ ನವೆಂಬರ್ 23ನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದ್ದು ಡಿಸೆಂಬರ್ 2ನೇ ತಾರೀಕು ಕೊನೆ ದಿನಾಂಕ ಇರುತ್ತೆ. ಇನ್ನು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಒಟ್ಟು ಇದೀಗ 5810 ವೇಕೆನ್ಸೀಸ್ ಖಾಲಿ ಇದ್ದು, ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ನ ಒಟ್ಟು 161 ವೇಕೆನ್ಸಿ, 35,000 ಸ್ಯಾಲ್ರಿ ಇರುತ್ತೆ. ಸ್ಟೇಷನ್ ಮಾಸ್ಟರ್ಗೂ ಕೂಡ ಸೇಮ್ ಸ್ಯಾಲ್ರಿ, ಸೇಮ್ ಏಜ್ ಲಿಮಿಟ್, 615 ವೇಕೆನ್ಸಿ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ 29,000 ಸ್ಯಾಲ್ರಿ ಇರುತ್ತೆ, 3,416 ವೇಕೆನ್ಸಿ ಇರುತ್ತೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಟೈಪಿಸ್ಟ್ಗೆ 29,000 ಸ್ಯಾಲ್ರಿ ಇರುತ್ತೆ, 921 ವೇಕೆನ್ಸಿ ಇರುತ್ತೆ. ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ಗೆ ಸೇಮ್ ಸ್ಯಾಲ್ರಿ, 638 ವೇಕೆನ್ಸಿ. ಕೊನೆಯದಾಗಿ ಟ್ರಾಫಿಕ್ ಅಸಿಸ್ಟೆಂಟ್ಗೆ 25,000 ಸ್ಯಾಲ್ರಿ, 59 ವೇಕೆನ್ಸಿ ಇರುತ್ತೆ. ಒಟ್ಟು 5,810 ವೇಕೆನ್ಸಿ ಅನ್ನೋದು ಖಾಲಿ ಇರುತ್ತೆ. ಇನ್ನು ಇದೊಂದು ಬಂದು ನಾನ್ ಟೆಕ್ನಿಕಲ್ ಜಾಬ್ಸ್ ಆಗಿದ್ದು ಇದು ಗ್ರ್ಯಾಜುಯೇಟ್ನ ಜಾಬ್ಸ್ ಆಗಿರುತ್ತೆ. ಇನ್ನು ಈ ಒಂದು ಹುದ್ದೆಯಲ್ಲಿ ಬಂದು SC/ST ಕ್ಯಾಂಡಿಡೇಟ್ಗೆ ಮಾತ್ರ ಫ್ರೀ ಟ್ರೈನ್ ಟ್ರಾವೆಲ್ ಫೆಸಿಲಿಟಿ ಕೂಡ ಇರುತ್ತೆ. ಇನ್ನು ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದದಪ್ಪ ಅಂತಂದರೆ ನೀವು ಆಲ್ ವರ್ಕಿಂಗ್ ಡೇಸಲ್ಲಿ 10 to 5 PM ಒಳಗಡೆ ಈ ನಂಬರ್ಗೆ ಕಾಲ್ ಮಾಡ್ಬೋದಿರುತ್ತೆ, ಅಥವಾ ಇಲ್ಲಿ ಕಾಣಿಸ್ತಿರೋಂಥ rrb.help@csc.government.in ಈ ಒಂದು ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನು ಮೆಡಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡಲಾಗ್ತಿದ್ದು ಮಿನಿಮಮ್ ಮೆಡಿಕಲ್ ಫಿಟ್ನೆಸ್ ಇರಲೇಬೇಕಾಗಿರುತ್ತೆ. ಜನರಲ್ ಫಿಟ್ನೆಸ್ ಬಂದು ಐ ಚೆಕಪ್ಗೆ ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು 8 ಆದರೆ ಡಿಸ್ಟೆನ್ಸ್ ಬಂದು 6/9ಗೆ ವಿತೌಟ್ ಗ್ಲಾಸ್ ನೋಡ್ಬೇಕು ಇರುತ್ತೆ. ನಿಯರ್ ವರ್ಷನಲ್ಲಿ 0.6 ವಿತೌಟ್ ಗ್ಲಾಸಲ್ಲಿ ಚೆಕಿಂಗ್ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಮಿನಿಮಮ್ 18ರಿಂದ 33 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನಡೀತಿದ್ದು SC/ST ಆದರೆ 5 years, OBC ಆದರೆ 3 years, ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಆದರೆ 3 to 8 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು PWBD ಕ್ಯಾಟಗರಿಗೆ ಕೂಡ 10 to 15 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದನ್ನ ನೀಡ್ತಿದ್ದಾರೆ. ಏನಾದರೂ ಆಲ್ರೆಡಿ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಸ್ಟಾಫ್ ಆಗಿ 3 years ವರ್ಕ್ ಮಾಡಿದಲ್ಲಿ ಗ್ರೂಪ್ C ಅಥವಾ ಗ್ರೂಪ್ D ವೇಕೆನ್ಸಿಯಲ್ಲಿ 40 to 45 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಿದ್ದಾರೆ. ಇನ್ನು ರೈಲ್ವೆ ಕ್ಯಾಂಟೀನ್ನಲ್ಲಿ ಕೋಆಪರೇಟಿವ್ ಸೊಸೈಟಿ ಇನ್ಸ್ಟಿಟ್ಯೂಟ್ನಲ್ಲಿ ಏನಾದರೂ ವರ್ಕ್ ಮಾಡೋದಲ್ಲಿ ನಿಮಗೆ 5 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಫಿಮೇಲ್ ಡೈವರ್ಸ್ ವುಮೆನ್ ಮತ್ತು ಜುಡಿಷಿಯಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡ್ ಮತ್ತು ನಾಟ್ ರಿಮೇಡ್ ಈ ಕ್ಯಾಟಗರಿ ಆದರೆ 35 to 40 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡ್ತಿದ್ದಾರೆ.
ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದು 500 ರೂಪಾಯಿ ಇರುತ್ತೆ. 400 ರೂಪಾಯಿ ರಿಫಂಡಬಲ್ ಅಮೌಂಟ್ ಆಗಿದ್ದು, ಇನ್ನು ಉಳಿದಂಥ SC ST ಎಕ್ಸ್ ಸರ್ವಿಸ್ಮೆನ್ PWBD ಟ್ರಾನ್ಸ್ಜೆಂಡರ್ ಫೀಮೇಲ್ ಹಾಗೆ ಮೈನಾರಿಟಿ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 250 ರೂಪಾಯಿ ಇರುತ್ತೆ. 250 ರೂಪಾಯಿ ಕೂಡ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಫಸ್ಟ್ ಸ್ಟೇಜ್ ಆಫ್ ಟೆಸ್ಟ್ ಆದಮೇಲೆ ಇದು ರಿಫಂಡ್ ಮಾಡ್ತಾರೆ ನಿಮಗೆ. ಇನ್ನು ನೀವು ಆನ್ಲೈನ್ ಮೂಲಕ ಎಕ್ಸಾಮಿನೇಷನ್ ಫೀಸ್ನ ನೀವು UPI ಮೂಲಕ ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ನ ಮೂಲಕ ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಆರಿಜೆಂಟಲ್ ರಿಸರ್ವೇಷನ್ನಲ್ಲಿ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗೆ ನೀಡಿದ್ದಾರೆ. ಇನ್ನು PWBD ಕ್ಯಾಟಗರಿಯಲ್ಲಿ ವಿಷುವಲಿ ಇಂಪರ್ಮೆಂಟ್ ಮತ್ತು ಕಿವಿ ಸಮಸ್ಯೆ ಆಗಿರ್ಬೋದು ಮತ್ತು ಮಾತಾಡೋ ಸಮಸ್ಯೆ ಇರ್ಬೋದು, ಇಂಥವರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಆಯ್ಕೆ ವಿಧಾನ ಬಂದು ಟೋಟಲ್ 3 ಸ್ಟೇಜ್ ಆಫ್ ಟೆಸ್ಟ್ ಇರುತ್ತೆ. ಫಸ್ಟ್ ಸ್ಟೇಜಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಮೂರನೇದಾಗಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ನಾಲ್ಕನೇದಾಗಿ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಮತ್ತು ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಅದಾದಮೇಲೆ ನಿಮ್ಮನ್ನು ಆಯ್ಕೆ ಮಾಡೋದು. ಇನ್ನು ಫಸ್ಟ್ ಸ್ಟೇಜ್ ಆಫ್ ಕಂಪ್ಯೂಟರ್ ಟೆಸ್ಟ್ ಬಂದು ನಿಮಗೆ 90 ಮಿನಿಟ್ಸಲ್ಲಿ 100 ಮಾರ್ಕ್ಸ್ ಇರುತ್ತೆ. ಯಾರೆಲ್ಲ ಫಸ್ಟ್ ಸ್ಟೇಜ್ ಆಫ್ ಕಂಪ್ಯೂಟರ್ ಟೆಸ್ಟ್ನ ಪಾಸ್ ಮಾಡ್ತೀರೋ ಅವ್ರಿಗೆ ಸೆಕೆಂಡ್ ಸ್ಟೇಜ್ ಆಫ್ ಕಂಪ್ಯೂಟರ್ ಟೆಸ್ಟ್ ಬಂದು 90 ಮಿನಿಟ್ಸಲ್ಲಿ 120 ಮಾರ್ಕ್ಸ್ಗೆ ನಿಮಗೆ ಟೆಸ್ಟ್ ಅನ್ನೋದಿರುತ್ತೆ. ಈ ಸೆಕೆಂಡ್ ಸ್ಟೇಜಲ್ಲಿ ಪಾಸ್ ಆದಂಥವ್ರಿಗೆ ಥರ್ಡ್ ಸ್ಟೇಜಲ್ಲಿ ಟೈಪಿಂಗ್ ಟೆಸ್ಟ್ ಇರುತ್ತೆ. ಮತ್ತು ಅದ್ರಲ್ಲಿ ಪಾಸ್ ಆದಂಥವ್ರಿಗೆ ಅಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಯಾರಿಗೆಲ್ಲ ಟೈಪಿಂಗ್ ಟೆಸ್ಟ್ ಬಂದು ಅಂದರೆ ಒಟ್ಟು ನಿಮಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಚೀಫ್ ಕಮರ್ಷಿಯಲ್ ಇವರಿಗೆ ಮತ್ತು ಸ್ಟೇಷನ್ ಮಾಸ್ಟರ್ಗೆ ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ಗೆ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಅಕೌಂಟು ಕ್ರಿಯೇಟ್ ಮಾಡಿಕೊಂಡು ಬೇಕಾದಂಥ ಡಾಕ್ಯುಮೆಂಟ್ನೆಲ್ಲ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಅಪ್ಲೈ ಮಾಡೋ ಸಮಯದಲ್ಲಿ ನೀವು ನಿಮ್ಮದು ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಇನ್ನು ಹಾಗೆ ಅಪ್ಲೋಡ್ ಮಾಡೋಂಥ ಡಾಕ್ಯುಮೆಂಟ್ ಒಂದು JPG ಫಾರ್ಮೆಟ್ನಲ್ಲಿ ಇರಿ. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನೇ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮದು ಸಿಗ್ನೇಚರ್ ಕೂಡ ಕ್ಲಾರಿಟಿ ಇರೋವಂಥ ಸಿಗ್ನೇಚರ್ ಫೋಟೋನ ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಇನ್ಕಂಪ್ಲೀಟ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ಅಂಥ ಅಪ್ಲಿಕೇಶನ್ಗಳು ಕೂಡ ರಿಜೆಕ್ಟ್ ಆಗುತ್ತೆ. ಸೊ ನೋಡಿಕೊಂಡು ಸಬ್ಮಿಟ್ ಮಾಡಿ. ಹಾಗೆ ಈ ಹುದ್ದೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಮತ್ತು ಏನಾದರೂ ನ್ಯೂ ಅಪ್ಡೇಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಹಲವಾರು ಪ್ಲೇಸಸ್ಗೆ ಹಲವಾರು ವೆಬ್ಸೈಟನ್ನು ನೀಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರಿಗೆ ಬಂದು www.rrbnc.government.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಿಮ್ಗೆ ಏನೇ ಅಪ್ಡೇಟ್ ಬಂದರೂ ಈ ಒಂದು ವೆಬ್ಸೈಟಲ್ಲಿ ಬರುತ್ತೆ. ಇನ್ನು ಮಾಡಿಫಿಕೇಷನ್ ಬಂದು ನಿಮಗೆ ನವೆಂಬರ್ 23ನೇ ತಾರೀಕಿಂದ ಪ್ರಾರಂಭ ಆಗ್ತಿದ್ದು, ಮಾಡಿಫಿಕೇಷನ್ಗೆ ನೀವು 250 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಅದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಹಾಗೆ ಈ ಹುದ್ದೆಗೆ ಪ್ರತಿಯೊಬ್ಬರಿಗೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಫಿಟ್ನೆಸ್ ಕೂಡ ಚೆಕ್ ಮಾಡ್ತಾರೆ.
ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕಂತ ನೋಡೋದಾದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಚೀಫ್ ಕಮರ್ಷಿಯಲ್ ಟೈಪಿಸ್ಟ್ ಸೂಪರ್ವೈಸರ್ಗೆ ಬಂದು ಡಿಗ್ರಿ ಮುಗಿಸಿರಬೇಕು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು PWBD ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ನೀಡಿದರೆ ಒಮ್ಮೆ ಇದು ಶಾರ್ಟ್ ಫಾರ್ಮ್ ಆಗಿದ್ದು ಫುಲ್ ಫಾರ್ಮ್ನ ಕೊನೆಯದಾಗಿ ನೀಡಿರ್ತಾರೆ. ಯಾರಿಗೆಲ್ಲ ಈ ಒಂದು ನೋಟಿಫಿಕೇಷನ್ ಬೇಕೋ ಅವರೆಲ್ಲ ಮೆಸೇಜ್ ಮಾಡಿ ನಾನು ನಿಮಗೆ ಈ ನೋಟಿಫಿಕೇಷನ್ನ ಕಳಿಸ್ಕೊಡ್ತೀನಿ. ಇನ್ನು ಸ್ಟೇಷನ್ ಮಾಸ್ಟರ್ಗೆ ಕೂಡ ಡಿಗ್ರಿ ಆಗಿರಬೇಕಾಗಿರುತ್ತೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಕೂಡ ಡಿಗ್ರಿ, ಇದು ಎಲ್ಲ ಗ್ರ್ಯಾಜುಯೇಟ್ನ ಜಾಬ್ಸ್ ಆಗಿರುತ್ತೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ಗೆ ಬಂದು ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕಾಗಿರುತ್ತೆ ಆರ್ ಇಟ್ಸ್ ಈಕ್ವಲೆಂಟ್. ಮತ್ತು ಟೈಪಿಂಗ್ ಬಂದು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಇರಬೇಕಾಗಿರುತ್ತೆ. ಟೈಪಿಂಗ್ ಸ್ಪೀಡ್ ಬಂದು ಪರ್ ಮಿನಿಟ್ಗೆ ನಿಮಗೆ ಇಂಗ್ಲೀಷ್ ಆದರೆ 30 ಇರಬೇಕಾಗಿರುತ್ತೆ, ಹಿಂದಿ ಆದರೆ 25 ವರ್ಡ್ಸ್ ಇರಬೇಕಾಗಿರುತ್ತೆ ಪರ್ ಮಿನಿಟ್ಗೆ. ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ಗೆ ಬಂದು ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕಾಗಿರುತ್ತೆ ಮತ್ತು ಟೈಪಿಂಗ್ ಕೂಡ ಇರಬೇಕಾಗಿರುತ್ತೆ. ಟ್ರಾಫಿಕ್ ಅಸಿಸ್ಟೆಂಟ್ಗೆ ಕೂಡ ಡಿಗ್ರಿ. ಇನ್ನು ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಜಾಬ್ ಇದ್ದಾವೆ ಅಂತ ಅಹಮದಾಬಾದಲ್ಲಿ ಒಟ್ಟು ನಿಮಗೆ 79 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಅಜ್ಮೀರ್ನಲ್ಲಿ 345 ವೇಕೆನ್ಸೀಸ್. ಇನ್ನು ನಮ್ಮ ಬ್ಯಾಂಗ್ಳೂರಲ್ಲಿ ಬಂದರೆ ನಿಮಗೆ 241 ವೇಕೆನ್ಸೀಸ್ ಖಾಲಿ ಇರುತ್ತೆ. ಅದೇ ಭೋಪಾಲ್ನಲ್ಲಿ ನಿಮಗೆ 382, ಭುವನೇಶ್ವರಲ್ಲಿ 231, ಬಿಲಾಸ್ಪುರ್ನಲ್ಲಿ 864, ಚಂಡೀಸ್ಗಢ್ನಲ್ಲಿ 199, ಚೆನ್ನೈನಲ್ಲಿ ನಿಮಗೆ 185, RRB ಗೋಗಾಪುರ್ನಲ್ಲಿ 111, ಗೌಹಾಟಿಯಲ್ಲಿ 56, ಜಮ್ಮು ಶ್ರೀನಗರ್ನಲ್ಲಿ 32, ಕೋಲ್ಕತ್ತಾದಲ್ಲಿ 685, ಮಾಲ್ದಾದಲ್ಲಿ 522, ಮುಂಬೈನಲ್ಲಿ 596, ಮುಜಾಫರ್ಪುರ್ನಲ್ಲಿ 21 ವೇಕೆನ್ಸಿ ಮತ್ತು ಪಾಟ್ನಾದಲ್ಲಿ 23, ಪಯಾಸ್ಗರಿಯಲ್ಲಿ 110, ರಾಂಚಿಯಲ್ಲಿ 651, ಸೈಕ್ರೂಮಾಬಾದ್ನಲ್ಲಿ ನಿಮಗೆ 396, ಸಿಲಿಗುಂಜರ್ನಲ್ಲಿ 2, ತಿರುವನಂತಪುರಂನಲ್ಲಿ 58, ಒಟ್ಟು ನಿಮಗೆ 5810 ವೇಕೆನ್ಸೀಸ್ ಖಾಲಿರುತ್ತೆ. ಸೊ ಇದೆಲ್ಲ ಫಿಟ್ನೆಸ್ ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡದ್ದು ಫಾರ್ಮ್ ಆಗಿರುತ್ತೆ. ಸೊ ಆಲ್ರೆಡಿ ಹೇಳಿದಾಗೆ ನಿಮ್ಗೆ ಏನೋ ಡೌಟ್ ಇದ್ದರೆ ನೀಡಿರೋಂಥ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐಡ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಿರುತ್ತೆ. ಅಥವಾ ನಾನು ಹೇಳಿದ್ರಲ್ಲಿ ನಿಮ್ಗೇನೋ ಡೌಟ್ ಇದೆ ಅಂದರೆ ಈ ಒಂದು ವಿಡಿಯೋದಾಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಮತ್ತು ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದವರೆಗೂ ಸಿಗೋವರೆಗೂ ಎಲ್ಲರಿಗೂ ಟಾಟಾ, ಬಾಯ್.